ಇಲ್ಲಿ ತುಂಬ ಚೆನ್ನಾಗಿದೆ. ಅವ್ರೇನು ಹೇಳ್ತಾರೆ ಅಂದರೆ ಒಳಗಡೆ ಹೋಗಬಾರ್ದು, ಏನಿದ್ರೂ ಆಚೆ ನೋಡಬೇಕು ಅಂತಾರೆ. ನೋಡಿ ಭಾಳ ಚೆನ್ನಾಗಿದೆ. ಕುರಿ ಕಾಯೋರ್ದು, ಮೇಕೆ ಕಾಯೋರ್ದು, ಎಮ್ಮೆ ಕಾಯೋರ್ದು ಎಲ್ಲ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ರಿಯಲ್ ಆಗಿದೆ ನಿಜವಾಗ್ಲೂ. ಬಂದಿದ್ದು ಸಾರ್ಥಕ ಆಯಿತು. 250 ರೂಪಾಯಿ ಟಿಕೆಟು. ನೋಡಿ ನಮ್ಮ ತೋಟದಲ್ಲಿ ಇದೇ ಥರ ಮನೆ ಇತ್ತು. ಹಿಂದ್ಗಡೆ ಹಿತ್ತಲು ಕೂಡ ಇತ್ತು, ಹೆಂಚಿನ ಮನೆ. ಇದು ನೋಡಿದ್ರೆ ಆ ಹಳೆಯ ನೆನಪು. ಆವಾಗ ತೋತಾಪುರಿ ಮಾವಿನ ಗಿಡ ನಿಂತು. ಇದು ನೋಡಿ ಒಂದು ಪಿಜನ್ ಕೂಡ ಕೂತಂಗೆ ಮಾಡಿದ್ದಾರೆ. ಅಲ್ಲೆಲ್ಲ ಅಜ್ಜಿ ತಾತ ನಾಯಿಗಳು ಕೂತಿರೋ ಥರದ್ದೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಏನೋ ಒಳಕ್ಕೆ ಹೋಗಬಾರ್ದು ಅಂತಾರೆ. ಅಲ್ಲೊಂದು ಪ್ಯಾರೆಟ್ ಕೂಡ ಇದೆ, ರ್ಯಾಬಿಟ್ ಇದೆ. ಭಾಳ ಚೆನ್ನಾಗಿದೆಯಪ್ಪ. ನೋಡ್ತಾ ಇದ್ದರೆ ಖುಷಿ ಅನ್ನಿಸುತ್ತೆ. ಹೊರ್ಗಡೆನೂ ಇದೆ, ಒಳಗಡೆನೂ ಇದೆ. ನಾನಿವಾಗ ಹೊರಗಡೆ ನೋಡ್ತಾ ಇದ್ದೀನಿ. ಭಾಳ ಚೆನ್ನಾಗಿದೆ. ಹಾಯ್, ರಂಗೋಲಿ ಗಾರ್ಡನ್ಗೆ ಬಂದಿದ್ದೀರಾ? ಆರಾಮಾಗಿ ರಂಗೋಲಿ ಗಾರ್ಡನ್ ನೋಡಿ, ಚೆನ್ನಾಗಿದೆ. ಹಾಯ್, ಚೆಂದ ಇದೆ, ಭಾಳ ದೊಡ್ಡದಾಗಿದೆ. ನಾನೆಲ್ಲೋ ತುಂಬ ಚಿಕ್ಕದಾಗಿದೆ ಅಂದ್ಕೊಂಡೆ, ನಿಜವಾಗ್ಲೂ ರಂಗಮಂದಿರ. ಅದಕ್ಕೆ ನಾನು ಫಸ್ಟ್ ಇಲ್ಲಿ ನೋಡ್ಬಿಡೋಣ, ಆಮೇಲೆ ಒಳಕ್ಕೆ ಹೋಗೋಣ ಅಂಥೇಳಿ ಆಚೆ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳು ಕರ್ಕೊಂಬಂದರೆ ಎಂಜಾಯ್ ಮಾಡ್ತಾರೆ. ನಾವೇ ಇಷ್ಟೊಂದು ಖುಷಿ ಪಡಬೇಕಾದ್ರೆ ಇನ್ನು ಮಕ್ಕಳು ಎಂಜಾಯ್ ಮಾಡಲ್ವಾ? ಖಂಡಿತ ಎಂಜಾಯ್ ಮಾಡ್ತಾರೆ. ನಾವು ಒಂದೊಂದು ಪ್ಲ್ಯಾನ್ ಮಾಡಿದ್ದು ಕೂಡ ಎಲ್ಲ ಚೆನ್ನಾಗಿತ್ತು. ಚಕ್ರತ ಗಾರ್ಡನ್ ಕೂಡ ಚೆನ್ನಾಗಿತ್ತು. ಇನ್ನು ರಂಗೋಲಿ ಗಾರ್ಡನ್ ಕೂಡ ಭಾಳ ಅದ್ಭುತವಾಗಿದೆ. ನೋಡಿ, ಮಂಗಳೂರಲ್ಲಿ ಈ ಹಬ್ಬ ಎಷ್ಟು ಫೇಮಸ್ಸು. ಅದೇ ಥರ ಮಾಡಿದ್ದಾರೆ ನೋಡಿ. ಎಲ್ಲರೂ ಕಾಂಪಿಟೇಷನ್ಗೆ ಬಂದಿರೋದು, ನೋಡ್ತಾ ಇರೋದು, ಎತ್ತುಗಳನ್ನ ಓಡಿಸ್ತಾ ಇರೋದು, ಕೋಣಗಳನ್ನ ಓಡಿಸ್ತಾ ಇರೋದು ಎಲ್ಲ ಇದೆ. ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಚೆನ್ನಾಗಿದೆ. ಏನು ಬಂದರೆ 1-2 ಅವರ್ಸ್ ಆಗುತ್ತೆ ನೋಡಲಿಕ್ಕೆ. ನೋಡಿಕೊಂಡು ಹೋಗ್ಬೋದು. ನಾನು ಇಷ್ಟೊಂದೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ.